158 ಕ್ಷೇತ್ರದಲ್ಲಿ NDA ಮುನ್ನಡೆಯನ್ನು ಪಡ್ಕೊಂಡಿದೆ. ಮಹಾಗಠಬಂಧನ್ 76ಕ್ಕೆ ಈಗ ಕುಸಿದೆ. 76 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ. NDA 160 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಬಹುಶಃ ಸರ್ ಇಲ್ಲಿ RJD ಪುವರ್ ಪರ್ಫಾರ್ಮೆನ್ಸ್ಗೆ ಕಾಂಗ್ರೆಸ್ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು ಸರ್ ಇಲ್ಲಿ. RJD ಮತ್ತೆ ಕಾಂಗ್ರೆಸ್ಗೆ ಅಧಿಕ ವಿಶ್ವಾಸ ಏನಂದ್ರೆ ನಾವು ಗೆದ್ದೇ ಬಿಡ್ತೀವಿ 20 ವರ್ಷದ ವೋಟ್ ಫಾರ್ ಚೇಂಜ್ ಅಂತಾನೆ ಹೇಳ್ತಾ ಇದ್ದಾರೆ. 1.5 ಕೋಟಿ ಯುವಕರು ಬಿಹಾರ ಬಿಟ್ಟು ಆಚೆ ಕಡೆ ವಲಸೆ ಬಂದು ಕೆಲಸ ಮಾಡ್ತಿದ್ದಾರೆ. ಆ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ನಾವು ಭರವಸೆ ಕೊಡಬೇಕು. ಯುವಕರನ್ನ ಗುರಿಯಾಗಿ ಇಟ್ಕೊಂಡು ಚುನಾವಣೆ ಪ್ರಚಾರ ಮಾಡ್ಬೇಕಂತೇಳಿ ಅದೇ ಪ್ರಣಾಳಿಕೆ ಮಾಡಿದ್ದು, ಅದೇ ರೀತಿ ವಿಶ್ವಾಸ ನಾವಿದ್ವಿ. ಆದರೆ ಎರಡು ಫ್ಯಾಕ್ಟರ್. ಒಂದು BJP JDU ನಾವು ವೋಟ್ ಚೋರಿ ಕ್ಯಾಂಪೇನ್ ಬಿಡಿ, ವೋಟ್ ಖರೀದಿ ಕ್ಯಾಂಪೇನ್ ಮಾಡಿದ್ರಲ್ಲ 75 ಲಕ್ಷ ಮಹಿಳೆಯರಿಗೆ, ಅದು ಇಂಪ್ಯಾಕ್ಟ್ ಆಗಿದೆ. ಒಂದು. ಎರಡನೇದು, ಪ್ರಶಾಂತ್ ಕಿಶೋರ್ ಅವ್ರಿಗೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ BJP ಬೈಬೋದು. ಅವರು BJP ಕ್ಯಾಂಡಿಡೇಟ್ಗೆ ಅನುಕೂಲ ಆಗಲಿ ಅಂತ 4 ಕಡೆ ಅವರು ವಿಡ್ರಾ ಕೂಡ ಮಾಡ್ತಾರೆ ಅವ್ರ ಕ್ಯಾಂಡಿಡೇಟ್ಗಳು, BJP ಕ್ಯಾಂಡಿಡೇಟ್ ಗೆಲ್ಲಿ ಅಂತ. ಆಮೇಲೆ ಏನೇ ಮಾಡಿದ್ರು ಕೂಡ BJPಗೆ ಪೂರಕವಾಗಿ ಕೆಲಸ ಮಾಡಿ JDU ಮತ್ತೆ RJD ಮತ್ತೆ ಕಾಂಗ್ರೆಸ್ನ ವೋಟ್ಗಳನ್ನ ಕಟ್ ಮಾಡ್ತಾರೆ. ಅದು ಕೂಡ ಆಗ್ತದೆ. ಅದು ನಮಗಿನ್ನು ಅನಲೈಸಿಸ್ ಬರಬೇಕು. ಅದು ಯಾಕಂದ್ರೆ ನಮಗೆ ಬಂದಿದ್ದ ಮಾಹಿತಿ ಪ್ರಶಾಂತ್ ಕಿಶೋರ್ ನಿಂತಿರೋದೇ BJP ಪರವಾಗಿ. ಈ ಸಲ ನಿತೀಶ್ ಕುಮಾರ್ ಎಂಡ್ ಆದ್ಮೇಲೆ, ಅವ್ರ ಎರ ಎಂಡ್ ಆದ್ಮೇಲೆ ಪ್ರಶಾಂತ್ ಕಿಶೋರ್ ಮುಂದೆ MRJ ಆಗ್ತಾರೆ. BJP ಸೇರ್ಬೋದು, ಅವರು JDU ಸೇರ್ಬೋದು. ವೋಟ್ ಖರೀದಿ ಬಗ್ಗೆ ಹೇಳಿದ್ರಿ ನೀವು. ಅವರು ವೋಟ್ ಖರೀದಿ ಮಾಡಿದ್ರು, 10,000 ರೂಪಾಯಿ ಅವರು ಅಕೌಂಟಿಗೆ ಹಾಕಿ ಲೀಗಲ್ ಆಗಿ ವೋಟ್ ಖರೀದಿ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಬಂತು ಅಲ್ಲಿ. ಬಟ್ ಕಾಂಗ್ರೆಸ್ ಅದ್ರ ಬಗ್ಗೆ ಎಲ್ಲೂ ಪ್ರಚಾರ ಮಾಡ್ಲಿಲ್ವಲ್ಲ, ಆಂಟಿ ಆಗಿ ಎಲ್ಲಿ ಅದನ್ನ ಹೇಳಲೇ ಇಲ್ಲ. ನೀವು ಉಲ್ಟಾ ಹೇಳ್ತಾ ನಾವು ಕೂಡ ದುಡ್ಡು ಕೊಡ್ತೀವಿ, ನಾವು ಪ್ರಣಾಳಿಕೆ ಬಂದ ಮೇಲೆ ಅಧಿಕಾರಕ್ಕೆ ಬಂದ್ರೆ ಕೊಡ್ತೀವಿ. ಅವ್ರ ಅಧಿಕಾರದಲ್ಲಿ ಇದ್ರು ಅದಕ್ಕೆ ದುಡ್ಡು ಹಾಕೋದು. ಅಧಿಕಾರದಲ್ಲಿ 5 ವರ್ಷದಿಂದ ಕೊಡ್ಲಿಲ್ಲ, 20 ವರ್ಷದಿಂದ ಕೊಡ್ಲಿಲ್ಲ. ಇದೇ 10,000 ರೂಪಾಯಿ ಕೂಡ ಅದನ್ನ ವಿರೋಧನೂ ಮಾಡ್ಲಿಲ್ಲ. ನಾವು ಅದು ಅನೈತಿಕ ಅಂತ ಹೇಳಿದ್ವಿ. ಮತ ಖರೀದಿ ಮಾಡಿದೀರಿ ಅಂತ ಹೇಳಿದೀವಿ. ನಾವು ಚುನಾವಣಾ ಆಯೋಗ ಕೇಳಿದೀವಿ, ನೀವು ತಡೆಯಿಲ್ಲ, ಇದಕ್ಕೆ ಒಪಿನಿಯನ್ ಕೊಡ್ಲಿಲ್ಲ ಅಂತ. ತಮಿಳುನಾಡು ಚುನಾವಣೆ ಬರ್ತದೆ ಈಗ ನೋಡಿ. ಚುನಾವಣೆಗೆ ಯಾವುದೇ ಯೋಜನೆಗಳ ಘೋಷಣೆ ಮಾಡಬೇಡಿ ಚುನಾವಣಾ ಆಯೋಗ. 161 ಕ್ಷೇತ್ರಗಳಲ್ಲಿ NDA, 161ರಲ್ಲಿ NDA, 76ರಲ್ಲಿ ಮಹಾಗಠಬಂಧನ್ ಪಾರ್ಟಿ NDA ನಿರಂತರವಾಗಿ ಮುನ್ನಡೆಯಲ್ಲಿದೆ. ಸೊ ಇದು ಸಂಗತಿ. ಸರ್ ತಾವೇನೇ ಹೇಳ್ತಾ ಇದ್ರಿ? ಅದೇ ಇವರು ಜನಸುರಾಜ್ ಪಾರ್ಟಿ ಹೇಳ್ತಾರಲ್ಲ, ಇವರು BJPದು ಇದು ಎಂಪ್ಲಾಯ್ ಅಂತೇಳಿ, ಅದು ನಾನು ಒಪ್ಪಲ್ಲ, ಜನನೂ ಒಪ್ಪಲ್ಲ. ಯಾಕಂದರೆ ಅವ್ರ ಬ್ಯಾಕ್ಗ್ರೌಂಡ್ ತಗೋರಿ ಹಿಂದಿಂದು. ಜನಸುರಾಜ್ ಪಾರ್ಟಿ ಚೀಫು ಪ್ರಶಾಂತ್ ಕಿಶೋರ್ ಅವ್ರ ಬ್ಯಾಕ್ಗ್ರೌಂಡ್ ತಗೋರಿ. ಹಿ ಹ್ಯಾಸ್ ವರ್ಕ್ಡ್ ಮೋರ್ ಟೈಮ್ ವಿತ್ ದಿ ಕಾಂಗ್ರೆಸ್ ದ್ಯಾನ್ ದಿ BJP. 2014ರಾಗ ನಾವು ಮಾಡೀವಿ ಅಂತ ಹೇಳಿದ್ ಬಿಟ್ಟರೆ, ಅದಾದಮೇಲೆ BJP ಅವರಂತೂ ಎಲ್ಲಿ ನಮಗೆ ಮಾಡಿದರು ಅಂತ ಹೇಳಿಲ್ಲ. ಅದಾದಮೇಲೆ ಕಾಂಗ್ರೆಸ್ ಜೊತೆ ಮಾಡಿದರು. ಉತ್ತರ ಪ್ರದೇಶ ಎಲೆಕ್ಷನ್ ಫ್ಲಾಪು, ಎಲ್ಲೆಲ್ಲಿ ಹೋಗ್ಯಾರೆ ಅವರು ಅಲ್ಲಿ ಹೆಚ್ಚಾಗಿ ಫ್ಲಾಪೇ ಆಗಿದೆ. ಗೆಲ್ಲುವಂಥ ಪಾರ್ಟಿಗಳು ಬಂದಾಗ ಗೆದ್ದೀವಿ ಅಂತ ಹೇಳ್ಬಿಟ್ಟು ಕೆಲವು ಕಡೆ ಗೆದ್ದಿದೆ, ಕೆಲವು ಕಡೆ ಸೋತಿದ್ದಾರೆ ಸರ್. ಅಲ್ಲಿ ಈಗ ವೆಸ್ಟ್ ಬೆಂಗಾಲ್ದಾಗ ಇವ್ರು ನಾವು ಮಾಡೀವಿ ಅಂತ ನೀವು ಹಂಗಾದ್ರೆ ನೀವು MIM ಯಾರ ಕಡೆಗೆ ಇದ್ದಾರೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಸರ್ MIM ಮೊದಲ ಸಲನೂ ನಿಂತಿತ್ತು. ಮೊದಲ ಸಲನೂ 29-30 ಸೀಟ್ ಕಾಂಟೆಸ್ಟ್ ಮಾಡಿತ್ತು. ಈ ಸಲ 43-45 ಮಾಡಿ ಇನ್ನೂ ಒಂದೂ ಬಂದಿಲ್ಲ. JDU ಪ್ರಭಾವ ಈ ಬಾರಿ ಜಾಸ್ತಿ ಆಗಿದೆ. 72 ಸರ್. ಕಳೆದ ಬಾರಿಗಿಂತ ಇವರ ಬಲವರ್ಧನೆ ಆಗಿದೆ. ಕಾರಣ ಏನಿರ್ಬೋದು? ಕಾರಣ ಅದೇ BJPನೇ ಕಾರಣ ಅಂತ ಹೇಳ್ತೀನಲ್ಲ. ತಳಮಟ್ಟದಲ್ಲಿ ನಮ್ಮ ಸಂಘಟನೆ ತುಂಬಾ ಶಕ್ತಿಯುತವಾಗಿತ್ತು. ಎಲ್ಲ ಕ್ಷೇತ್ರಗಳಲ್ಲೂ BJP JDUಗೆ ಪೂರಕವಾಗಿ ಕೆಲಸ ಮಾಡ್ತು. ಸೀಟ್ ಹಂಚಿಕೆನಲ್ಲೂ ತುಂಬ ಶಕ್ತಿಶಾಲಿ ಇವ್ರಿಗೆ ಕ್ಯಾಂಡಿಡೇಟ್ಗಳಿಗೆ ನಾವು ಟಿಕೆಟ್ ಕೊಟ್ವಿ. ಇದು ವಿನ್ ಸಿಚುಯೇಷನ್ಗೆ ತೊಗೊಂಡೋಗೋದಕ್ಕೆ BJPಯ ಹೆಣದಂಥ ಸ್ಟ್ರಾಟಜಿ, ತಳಮಟ್ಟದಲ್ಲಿ ಮಾಡಿದಂಥ ಕಾರ್ಯ ಅವ್ರಿಗೆ ಪೂರಕವಾಗಿ ನಿಂತಿದೆ. ಸೀಟ್ ಯಾರು ಹೆಚ್ಚಿಗೆ ತೊಗೊಂಡ್ರು ಅನ್ನೋದ್ರಲ್ಲಿ ನಮಗೇನು ಪೈಪೋಟಿ ಏನಿಲ್ಲ. ಸ್ಟ್ರೈಕ್ ರೇಟ್ ಇಬ್ಬರೂ ಜಾಸ್ತಿ ಮಾಡ್ಕೋಬೇಕು ಅಂತಲೇ ಹೊರಟಿದ್ವಿ. 101ರಲ್ಲಿ ನೀವು ಜಾಸ್ತಿ ತೊಗೊಳ್ಳಿ, ನಾವು ಜಾಸ್ತಿ ತೊಗೊಳ್ಳಿ ಅಂತ. ಆ ರೀತಿ ವಿನ್ ಸಿಚುಯೇಷನ್ಗೆ ತೊಗೊಂಡೋಗುವಂಥ ಸಾಮರ್ಥ್ಯ BJPಗೆ ಯಾರು ಸೇರಿದ್ರು ಕೊಡ್ತಾ ಇದ್ದೀವಿ ಅನ್ನೋದು. LJPನೂ ನೋಡಿ, ಸ್ಟ್ರೈಕ್ ರೇಟ್ ನೋಡ್ತು ಅಂದರೆ ನಮ್ದಿರೋದು 67, ಅವರು 67%, ಅವರು 70%. LJP 75% ಸ್ಟ್ರೈಕ್ ರೇಟ್ನಲ್ಲಿ ಕೂತ್ಕೊಂಡಿದ್ದಾರೆ ಅವರು. ಅಂದರೆ 29 ಸೀಟ್ನಲ್ಲಿ ಆವಾಗಲೇ 18 ಲೀಡಿಂಗ್ ಇದ್ದಾರೆ. ಅಂದರೆ ಈ ರೀತಿ ನಾವು ಶಕ್ತಿ ತುಂಬುವಂಥದ್ದು ಇದೆಲ್ಲ ಮಾಡ್ತಾ ಇದೀವಿ. ಅದೇ ಕಾಂಗ್ರೆಸ್ ಜೊತೆ ಯಾರು ಹೋದ್ರೂ ಹಳ್ಳ ಹಿಡಿತಾರೆ.